ಹೇ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್ ಇವತ್ತಿನ ರೀಡಿಂಗ್ ಬಂದು ಪಿಕಪ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕಪ್ ಕಾರ್ಡ್ ರೀಡಿಂಗ್ ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ಡಿವೋರ್ಸ್ ಆಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ನ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ನಿಮ್ಮ ಎಕ್ಸ್ ಪರ್ಸನ್ನು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಆ್ಯಂಡ್ ಅವರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತಗೊಳ್ಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಕ್ರಿಸ್ಟಲ್ಸ್ ಇದೆ ಇಲ್ಲಿ. ಸೊ ಫಸ್ಟ್ ಬಂದು ಲ್ಯಾಪಿಸ್ ಲಜೋಲಿ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ನೀವು ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಾಜುಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರ ಆ್ಯಂಡ್ ಅವರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಇಲ್ಲಿ ಎಂಪ್ರರ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ರ, ಇಲ್ಲಿ ಎಂಪ್ರರ್ ಇದೆ ಆ್ಯಂಡ್ 8 ಆಫ್ ವ್ಯಾನ್ಸ್ ಇದೆ ಆ್ಯಂಡ್ ಲವರ್ಸ್ ಕಾರ್ಡ್ ಇದೆ. ಓ ಮೈ ಗಾಡ್, ಓಕೆ, ಇರೋಫೆಂಟ್ ಇದೆ ಆ್ಯಂಡ್ ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್, 8 ಆಫ್ ಕಪ್ಸ್, 4 ಆಫ್ ಕಪ್ಸ್ ಆ್ಯಂಡ್ 5 ಆಫ್ ಪೆಂಟಿಕಲ್ಸ್. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪರ್ಸನು ನಿಮ್ಮನ್ನ ಮಿಸ್ ಮಾಡ್ತಾರೆ ಅಂತಲೇ ನಾನು ಹೇಳ್ಬೋದು. ಯಾಕೆ ಅಂತ ಅಂದರೆ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಂಥ ವ್ಯಕ್ತಿ, ನಿಮ್ಮಿಬ್ಬರ ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ತುಂಬಾ ಪ್ರೀತಿ ಇತ್ತು, ಒಂದು ಅನ್ಕಂಡೀಷ್ನಲ್ ಲವ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ತುಂಬ ಜನ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ. ಐ ಥಿಂಕ್ ದಿಸ್ ಕನೆಕ್ಷನ್ ಇಸ್ ಸಮಥಿಂಗ್ ಟ್ವಿನ್ ಫ್ಲೇಮ್ ಅಂತಲೇ ನಾನು ಹೇಳ್ತೀನಿ. ಯಾಕೆಂತಂದರೆ ನನಗೆ ಸ್ಟ್ರಾಂಗ್ ಆಗಿ ಅದು ವೈಬ್ರೇಷನ್ ಬರ್ತಾ ಇದೆ. ಸೊ ನಿಮ್ಮಿಬ್ಬರ ಮಧ್ಯೆ ಏನು ಬ್ರೇಕಪ್ ಆಗಿದೆ ಅದು ಆ್ಯಕ್ಚುಲಿ ಇಟ್ ಈಸ್ ವರ್ತ್ ಅಂತಲೇ ನಾನು ಹೇಳ್ತೀನಿ. ಐ ಥಿಂಕ್ ಇಲ್ಲಿ ಯಾರಿಗೋ ಒಬ್ರಿಗೆ ಈ ಒಂದು ಬ್ರೇಕಪ್ಪಿಂದ ರಿಯಲೈಸೇಷನ್ ಆಗಬೇಕಾಗಿದೆ. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ಅಂತಲೇ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಮಿಸ್ ಮಾಡ್ತಾರೆ ಆ್ಯಂಡ್ ತುಂಬಾ ನಿಮ್ಮನ್ನು ಡೈಲಿ ವಾಚ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಟಾಕಿಂಗ್ ಯು ಸಮ್ವೇರ್ ಎಲ್ಸ್ ಅಂತ ನಾನು ಹೇಳ್ತೀನಿ. ಸೊ ಅವರು ನಿಮ್ಮನ್ನ ದೂರದಿಂದ ವಾಚ್ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ಸ್ಪೈ ಮಾಡ್ತಾ ಇದ್ದಾರೆ. ಸೊ ತುಂಬಾ ನಿಮ್ಮನ್ನ ನೋಡಿದಾಗ ಐ ಥಿಂಕ್ ತುಂಬಾ ಅವರು ನಿಮ್ಮನ್ನ ನೋಡಿದಾಗ ಅವರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಡೇ ಬೈ ಡೇ ಅಂತ ನಾನು ಹೇಳ್ತೀನಿ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಷನ್ ಮಾತಾಡಿಸ್ಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ. ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಭೇಟಿ ಮಾಡಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು, ಕಮ್ಯುನಿಕೇಷನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಹೇಗಿದ್ದೀರಾ, ಹೌ ಆರ್ ಯು ಅಂತ ಕೇಳೋದಕ್ಕಾದರೂ ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಾ ಇದೆ. ಇತ್ತೀಚೆಗೆ ಐ ಥಿಂಕ್ ಅವರ ಜೀವನದಲ್ಲಿ ಎಲ್ಲ ಕಡೆಯಿಂದನೂ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ಅವ್ರಿಗೆ ಮದರ್ ಇಶ್ಯೂಸ್ ಇದೆ. ಅವ್ರ ತಾಯಿ ಹೇಳಿದ್ದೆ ವೇದವಾಕ್ಯ, ಅವ್ರ ತಾಯಿ ಏನು ಹೇಳ್ತಾರೆ ಅದನ್ನು ಇವ್ರು ಮಾಡ್ತಾ ಬಂದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಇವಾಗ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇರ್ಬೋದು, ಕರಿಯರಲ್ಲಿ ಸ್ಟಕ್ ಎನರ್ಜಿ ಇರ್ಬೋದು. ಸೊ ಅವ್ರು ಅನ್ಕೊಂಡಿದ್ದು ಅವರ ಜೀವನದಲ್ಲಿ ಏನೂ ಕೂಡ ನಡೀತಾ ಇಲ್ಲ. ಅವರ ಜೀವನ ಚೇಸ್ ಮಾಡಿಕೊಂಡು ಅವ್ರ ಲೈಫಲ್ಲಿ
ಮುಂದೆ ಹೋಗ್ಬೇಕಾದ್ರೆ ಅವ್ರ ಲೈಫಲ್ಲಿ ತುಂಬಾನೇ ಲೆಸನ್ಸ್ ಕಲಿತಾ ಇದ್ದಾರೆ, ಪಾಠ ಕಲಿತಾ ಇದ್ದಾರೆ. ಅವ್ರ ಜೀವನದಲ್ಲಿ ಏನೂ ಕೂಡ ಸದ್ಯಕ್ಕೆ ಕಂಪ್ಲೀಟ್ ಆಗ್ತಾ ಇಲ್ಲ, ಎಲ್ಲ ಕಡೆ ಇನ್ಕಂಪ್ಲೀಟ್ ಆಗ್ತಾ ಇದೆ. ಅವ್ರು ಮಾಡಬೇಕಾಗಿರುವಂಥ ಕೆಲವೊಂದು ಕೆಲಸಗಳು ಪೋಸ್ಟ್ಪೋನ್ ಆಗ್ತಾ ಇರ್ಬೋದು. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಎಲ್ಲರಿಂದ ದೂರ ಉಳಿತಾ ಇದ್ದಾರೆ, ಒಬ್ಬಂಟಿ ಆಗ್ತಾ ಇದ್ದಾರೆ. ಅವ್ರು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇಲ್ಲ, ಜಾಸ್ತಿನೂ ಯಾರ ಜೊತೆನೂ ಒಡನಾಟ ಇಟ್ಕೊಳ್ತಾ ಇಲ್ಲ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಐಸೋಲೇಟೆಡ್ ಅಂತ ಹೇಳ್ಬೋದು. ಸೊ ಅವ್ರ ಪಾಡಿಗೆ ಅವ್ರು ಒಬ್ಬರೇ ಇರ್ತಾ ಇದ್ದಾರೆ, ಎಲೋನ್ ಆಗಿ ಇರ್ತಾ ಇದ್ದಾರೆ, ಏಕಾಂತದಲ್ಲಿ ಇರ್ತಾ ಇದ್ದಾರೆ. ಅವ್ರು ಜಾಸ್ತಿ ಯಾರ ಜೊತೆನೂ ಬೆರೀತಾ ಇಲ್ಲ. ಬಟ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಸ್ಟಾರ್ಟಿಂಗ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ಬೋದು. ಐ ಥಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಈಗೋ ಇದೆ, ತುಂಬಾನೇ ಆಟಿಟ್ಯೂಡ್ ಇದೆ. ಎಲ್ಲೋ ಒಂದು ಕಡೆ ಇಷ್ಟು ದಿನಗಳ ಕಾಲ ಯಾಕೆ ಅವರು ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇರಲಿಲ್ಲ ಅಂದರೆ ಬಿಕಾಸ್ ಆಫ್ ದೇರ್ ಈಗೋ ಅಂತ ಹೇಳ್ಬೋದು. ಆ ಒಂದು ಈಗೋ ಇಂದಾನೆ ಅವರು ನಿಮ್ಮಿಂದ ದೂರ ಉಳಿದಿರೋದು, ನಿಮ್ಮಿಂದ ಅವ್ರು ದೂರ ಆಗಿರೋದು ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡೇ ಮಾಡ್ತಾರೆ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್. ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು, ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಸ್ಯಾಡ್. ಸೊ ನಿಮ್ಮ ಜೊತೆಗೆ ಇವತ್ತು ಇರ್ಲಿಲ್ವಲ್ಲ ಅನ್ನೋದು ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಬಟ್ ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ, ನಾನು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀನಿ, ನಂಗೆ ಯಾರು ಬೇಡ ಅನ್ನೋ ರೀತಿನಲ್ಲಿ ಅವ್ರು ಇರ್ತಾರೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಎಲ್ಲೋ ಒಂದು ಕಡೆ ಲವರ್ಸ್ ಇದೆ. ಸೊ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಸೊ ಅವರ ಜೀವನದಲ್ಲಿ ಉಳಿಸ್ಕೊಳ್ಳೋದಕ್ಕೆ ನೀವು ಅವ್ರ ಜೀವನದಲ್ಲಿ ಬರಬೇಕು. ನೀವು ಹೇಗೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ನೀವು ಬಯಸ್ತಾ ಇದ್ದೀರ, ಅದೇ ರೀತಿ ಅವರು ಕೂಡ ನೀವೇ ಕಾಂಟ್ಯಾಕ್ಟ್ ಮಾಡಿ ಅಂತ ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ಅವರ ಜೀವನದಲ್ಲಿ ಏನೋ ಇದೆ ನಿಮ್ಮ ಹತ್ರ ಹೇಳ್ಕೊಳ್ಬೇಕು, ಏನೋ ಅವ್ರ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡೋದಕ್ಕೆ ದೇ ಆರ್ ಮ್ಯಾನಿಫೆಸ್ಟಿಂಗ್ ಅಂತ ಹೇಳ್ಬೋದು. ಅವ್ರ ಆಸೆ ಏನು ಅಂತ ಅಂದರೆ ನಿಮ್ಮ ಜೊತೆಗೆ ಮಾತಾಡಬೇಕು. ಸೊ ಏನೋ ಒಂದು ವಿಚಾರ ಅವ್ರ ಲೈಫಲ್ಲಿ ಇದೆ, ಸೊ ಅವ್ರ ಜೀವನದಲ್ಲಿ ಇದೆ, ಈ ಒಂದು ಕ್ಷಣ ಈ ಒಂದು ವಿಚಾರ ನಿಮ್ಮ ಹತ್ರ ಹೇಳಬೇಕು ಅಂತ ಅವರು ತುಂಬಾನೇ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಸ್, ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ವಿತ್ ಯು. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಸಪ್ರೇಷನ್ ಆಗಬೇಕಾಗಿತ್ತು, ಅದು ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ತುಂಬಾನೇ ಚಾನ್ಸಸ್ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ. ಸೊ ಈಗಲೂ ಕೂಡ ಈ ಒಂದು ಕನೆಕ್ಷನ್ನು ಒಂದು ಡಿವೈನ್ ಟೈಮಿಂಗಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋದು ನನಗೆ ಫೀಲ್ ಆಗ್ತಾ ಇದೆ. ಐ ಥಿಂಕ್ ನಿಮ್ಮ ಕನೆಕ್ಷನ್ನು ಒಂದು ಪ್ರೊಟೆಕ್ಷನಲ್ಲಿದೆ, ಒಂದು ಗೈಡ್ ಲೈಕ್ ಏನೋ ನಿಮ್ಮ ಏಂಜಲ್ಸು, ನಿಮ್ಮ ಸ್ಪಿರಿಟು ಗೈಡ್ ಮಾಡ್ತಾ ಇದ್ದಾರೆ. ಸೊ ಏನು ಸರಿ ಏನು ತಪ್ಪು ಅಂತ ಐ ಥಿಂಕ್ ಅದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಐ ಥಿಂಕ್ ನಿಮಗೆ ತುಂಬ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಾ ಇದೆ. ಸೊ ಅದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಅದೆಲ್ಲನೂ ಕೂಡ ನಿಮಗೆ ಸೈನ್ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಡ್ರೀಮಲ್ಲಿ ನೋಡ್ತಾ ಇರ್ಬೋದು, ಅಥವಾ ನೀವು ಅವ್ರನ್ನ ಡ್ರೀಮಲ್ಲಿ ನೋಡ್ತಾ ಇರ್ಬೋದು. ಸೊ ಸಮಥಿಂಗ್ ನಿಮಗೆ ಈ ಒಂದು ಕನೆಕ್ಷನ್ ಮೇಲೆ ಏನೋ ಒಂದು ಸೈನ್ ಸಿಗ್ತಾ ಇದೆ ಎವ್ರಿ ಡೇ ದಟ್ ಯು ಆರ್ ಮಿಸ್ಸಿಂಗ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಬಟ್ ಸದ್ಯಕ್ಕೆ ಅವರು ನಿಮ್ಮನ್ನ ಕಮ್ಯುನಿಕೇಶನ್ ಮಾಡೋದಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ರೀಚ್ ಔಟ್ ಟು ಯು ಅಂತ ನಾನು ಹೇಳ್ತೀನಿ. ಸೊ ಹ್ಯಾವ್ ಸಮ್ ಪೇಷನ್ಸ್ ಅಂತ ಹೇಳ್ಬೋದು, ಪಾಸಿಟಿವ್ ಆಗಿರಿ. ಸೊ ಎಲ್ಲ ಸರಿ ಹೋಗಬೇಕು ಅಂತ ಅಂದರೆ ನೀವು ಫಸ್ಟು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ನೀವು ಕೂಡ ಪಾಸಿಟಿವ್ ಆಗಿರಬೇಕಾಗತ್ತೆ. ಯಾಕೆಂತ ಅಂದರೆ ಈ ಒಂದು ಕನೆಕ್ಷನಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವೇನು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ನೀವೇನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಅದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನಿಮ್ಮ ಥಿಂಕಿಂಗ್ ಮೇಲೆ ಈ ಒಂದು ಕನೆಕ್ಷನ್ ನಿಂತಿದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಸರಿಯಾಗಿ ಏನೂ ಕೆಲಸ ನಡೀತಾ ಇಲ್ಲ. ಎವ್ರಿವೇರ್ ಇಟ್ ಈಸ್ ಅ ಬ್ಲಾಕೇಜ್ ಅಂಡ್ ಸ್ಟಕ್ ಎನರ್ಜಿ ಆ್ಯಂಡ್ ದಿಸ್ ಪರ್ಸನ್ ನೀಡ್ಸ್ ಯು ಬ್ಯಾಕ್ ಅಂತ ನನಗೆ ಫೀಲ್ ಬರ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ ಆ್ಯಂಡ್ ಅವರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ವಿ ಹ್ಯಾವ್ 2 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಫೂಲ್ ಕಾರ್ಡ್ ಆ್ಯಂಡ್ ಜಸ್ಟಿಸ್ ಇದೆ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇದೆ, 7 ಆಫ್ ಪೆಂಟಿಕಲ್ಸ್ ಆ್ಯಂಡ್ 5 ಆಫ್ ಸೋರ್ಸ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ
ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನಲ್ಲಿ ಓಪ್ಸ್ ಬರ್ತಾ ಇದೆ ಇತ್ತೀಚೆಗೆ ಅಂತ ನಾನು ಹೇಳ್ಬೋದು. ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅವ್ರಿಗೆ ಇಷ್ಟು ದಿನಗಳ ಕಾಲ ನಿಮ್ಮ ಜೊತೆಗೆ ಇದ್ದಾಗ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ, ನಿಮ್ಮ ವರ್ತ್ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ, ನಿಮ್ಮ ಇಂಪಾರ್ಟೆನ್ಸ್ ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ಲಿಲ್ಲ, ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಆಗಿರ್ಲಿಲ್ಲ. ಪ್ರಾಬಬ್ಲಿ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಅವರಿಂದ ದೂರ ಆಗ್ತಾ ಇರೋದನ್ನ ಅವರು ಸಹಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಸೊ ಇಷ್ಟು ವರ್ಷಗಳ ಕಾಲ ಅವರು ಯಾವತ್ತಿಗೂ ನಿಮ್ಮನ್ನ ನೆನಪಿಸ್ಕೊಳ್ತಾ ಇರಲಿಲ್ಲ, ಥಿಂಕ್ ಮಾಡ್ತಾ ಇರಲಿಲ್ಲ. ಬಿಟ್ಟಾಕು, ನನ್ಗ್ಯಾಕೆ ಅವ್ರ ಬಗ್ಗೆ ಚಿಂತೆ ಅನ್ನೋದ್ರ ತರ ತುಂಬಾನೇ ನೆಗ್ಲಿಜೆನ್ಸ್ ಮಾಡ್ತಾ ಇದ್ರು. ಬಟ್ ರೀಸೆಂಟ್ ಆಗಿ ಅವರು ನಿಮ್ಮ ಬಗ್ಗೆ ವಿಚಾರಿಸಿ ನೋಡಿದಾಗ ಎಲ್ಲೋ ಒಂದು ಕಡೆ ಅವರ ಫ್ರೆಂಡ್ಸ್ ಮೂಲಕನೋ ಅಥವಾ ನಿಮ್ಮ ಫ್ರೆಂಡ್ಸ್ ಮೂಲಕನೋ ನಿಮ್ಮ ಎಲ್ಲಾ ವಿಚಾರಗಳು ಕೂಡ ತಿಳ್ಕೊಂಡಿದ್ದಾರೆ. ಸೊ ಇವಾಗ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಯಾಕೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಮಾಡಿರುವಂತಹ ಈ ಒಂದು ವ್ಯಕ್ತಿಗೆ ಎಲ್ಪ್ ಆಗಿರ್ಬೋದು, ಫಿನಾನ್ಷಿಯಲಿ ಎಲ್ಪ್ ಆಗಿರ್ಬೋದು, ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಕಣ್ಮುಂದೆ ಬರ್ತಾ ಇದೆ. ಅಂಡ್ ಅವ್ರಿಗೆ ತುಂಬಾ ಜನ ಗೈಡ್ ಮಾಡ್ತಾ ಇದ್ದಾರೆ, ಸಜೆಷನ್ ಕೊಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ತುಂಬಾ ಜನ ಹೇಳ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗೆ. ಸೊ ಆ ಒಂದು ವ್ಯಕ್ತಿ ನಿನಗೆ ತುಂಬಾ ಕರೆಕ್ಟ್ ಆದಂತ ವ್ಯಕ್ತಿ, ಸೂಕ್ತವಾದಂತ ವ್ಯಕ್ತಿ. ಆದ್ರೆ ಆ ಒಂದು ವ್ಯಕ್ತಿನ ನೀನ್ ಇವತ್ತು ಕಳ್ಕೊಂಡಿದ್ಯಾ. ಅಂಡ್ ಅವ್ರಿಗೆ ಎಷ್ಟು ನಿನ್ಗೆ ಉಪಕಾರ ಮಾಡಿದ್ದಾರೆ, ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಅದೆಲ್ಲಾನು ಕೂಡ ನೀನು ಮರ್ತೋಗಿದ್ಯಾ, ಅದೆಲ್ಲ ನೆನ್ಪಿಸ್ಕೋ. ಈ ತರದೆಲ್ಲ ತುಂಬಾ ಜನ ಅವ್ರಿಗೆ ತುಂಬಾ ಸಜೆಷನ್ ಕೊಟ್ಟು ನೋಡಿದಾಗ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಇವಾಗ ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ತುಂಬಾ ಜನ ಹೇಳ್ತಾ ಇರುವಾಗ ಅವ್ರಿಗೆ ಎಸ್ ಹೌದು ನಿಜ ಅಂತ ಫೀಲ್ ಆಗ್ತಾ ಇದೆ. ಸೊ ಇಷ್ಟು ವರ್ಷಗಳ ಕಾಲ ಆ ಒಂದು ವ್ಯಕ್ತಿಗೆ ತಲೆಗೆ ಒಳ್ದೇ ಇರ್ಲಿಲ್ಲ, ಇಷ್ಟೆಲ್ಲ ಹೆಲ್ಪ್ ಮಾಡಿದೀರಾ ನೀವು, ಇಷ್ಟೆಲ್ಲ ಹೆಲ್ಪ್ನ ನಾನು ಅವರಿಂದ ನಾನು ತಗೊಂಡಿದ್ದೀನಿ, ಅವ್ರು ನಂಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ರು. ಐ ಥಿಂಕ್ ಇವಾಗ ಅವರ ಜೀವನದಲ್ಲಿ ನಿಮ್ಮಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿ ಅವ್ರ ಜೀವನದಲ್ಲಿ ಇಲ್ಲ. ಸೊ ಏನೇ ಆದ್ರೂ ಕೂಡ ಅವ್ರ ಜೀವನದಲ್ಲಿ ಎಲ್ಲಾನು ಇದೆ. ಸೊ ಲಕ್ಸುರಿಯಸ್ ಲೈಫ್ ಇರ್ಬೋದು, ಅವ್ರು ಅನ್ಕೊಂಡಿದ್ದು ಅವ್ರ ಲೈಫಲ್ಲಿ ಸಾಧಿಸಿರ್ಬೋದು, ಅಚೀವ್ಮೆಂಟ್ ಮಾಡಿರ್ಬೋದು, ಪ್ರತಿಯೊಂದೂ ಅವ್ರ ಲೈಫಲ್ಲಿ ಇವಾಗ ಇದೆ. ಆಗಿದ್ರೂ ಕೂಡ ಅವರು ಇವಾಗ ಆ ಒಂದು ಜೀವಕ್ಕೆ ಪ್ರೀತಿ ಬೇಕಾಗಿದೆ, ಪ್ರೀತಿ ಬೇಡಿಕೆ ತುಂಬಾನೇ ಮುಖ್ಯ ಆಗ್ತಾ ಇದೆ. ಸೊ ಇಷ್ಟು ವರ್ಷಗಳ ಕಾಲ ಅವರು ದುಡ್ಡಿಂದ ಹೋಗ್ತಾ ಇದ್ರು, ಮನಿಯಿಂದ ಹೋಗ್ತಾ ಇದ್ರು, ಕೆಲ್ಸದಿಂದ ಹೋಗ್ತಾ ಇದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಪ್ರೀತಿನೇ ನನ್ನ ಜೀವನದಲ್ಲಿ ಇಲ್ಲ, ನನಗೆ ಯಾರು ಪ್ರೀತಿ ಕೊಡ್ತಾ ಇಲ್ಲ, ಲವ್ ಇಂಪಾರ್ಟೆನ್ಸ್ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ. ಸೊ ಪ್ರೀತಿಗಿರೋಂಥ ಶಕ್ತಿ ಎಷ್ಟಿದೆ ಅಂಡ್ ಸಂಬಂಧ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಮಟ್ಟಿಗೆ ಇವಾಗ ತಿಳ್ಕೊಂಡಿದ್ದಾರೆ ಅಂದ್ರೆ ಐ ಥಿಂಕ್ ಅವ್ರಿಗೆ ತುಂಬಾನೇ ನಿಮ್ಮ ಬಗ್ಗೆ ಪ್ರೌಡ್ ಫೀಲಿಂಗ್ ಇದೆ. ಯಾಕಂತ ಅಂದ್ರೆ ನಿಮ್ಮ ಜೀವನನ ನೀವು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡಿದ್ರ, ಚಾಲೆಂಜಿಂಗ್ ಆಗಿ ತಗೊಂಡಿದ್ರ, ನೀವು ಎಲ್ಲಾರ ಮುಂದೆ ನೀವು ಪ್ರೂವ್ ಮಾಡಿದ್ರ ನೀವೇನು ಅಂತ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ಇಂಥ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡಿಲ್ವಲ್ಲ, ಅವ್ರ ಜೊತೆಗೆ ಇದ್ಕೊಂಡು ಅವರ ಬೆನ್ನೆಲುವಾಗಿ ನಾನು ನಿಂತ್ಕೊಳ್ಳೋಕೆ ಆಗ್ಲಿಲ್ವಲ್ಲ, ಯಾಕೆ ನಾನು ಅವ್ರನ್ನ ಬಿಟ್ಟೆ ಅನ್ನೋ ಒಂದು ರೆಗ್ರೆಟ್, ಆ ಒಂದು ಫೀಲಿಂಗ್ ಆ ಒಂದು ಮನುಷ್ಯನ್ಗೆ ಇದೆ ಅಂತ ಹೇಳ್ಬೋದು. ಬಟ್ ಅವರ ಜೀವನದಲ್ಲಿ ಪ್ರತಿಯೊಂದೂ ಇದೆ, ಅವ್ರ ಲೈಫಲ್ಲಿ ಏನಿಲ್ಲ ಅಂತ ಇಲ್ಲ. ಆದ್ರೆ ಅವ್ರಿಗೆ ಪ್ರೀತಿಯ ಕೊರತೆ ಇದೆ, ಪ್ರೀತಿ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ, ಪ್ರತಿಯೊಂದು ಗೊತ್ತಾಗುವಾಗ ಸೊ ನನ್ನ ಜೀವನದಲ್ಲಿ ಪ್ರೀತಿನೇ ಇಲ್ಲ ಅಂತ ಅಂದಾಗ ನನ್ನ ಲೈಫಲ್ಲಿ ಏನೇ ಸಾಧಿಸಿದ್ರು ದಟ್ ಇಸ್ ವೇಸ್ಟ್ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ತುಂಬಾನೇ ಅಲೋನ್ ಅಲ್ಲಿ ಇದ್ದಾರೆ. ಅವ್ರಿಗೆ ತುಂಬಾನೇ ಚಾಯ್ಸಸ್ ಇದೆ. ಟು ಬಿ ಫ್ರ್ಯಾಂಕ್, ಅವ್ರಿಗೆ ಪರ್ಸನಲ್ ಲೈಫ್ ಅಂತ ಬಂದ್ರೆ, ರಿಲೇಶನ್ಶಿಪ್ ಅಂತ ಬಂದ್ರೆ, ಪ್ರಪೋಸಲ್ ಅಂತ ಬಂದ್ರೆ ದೇ ಆರ್ ಸೋ ಮೆನಿ ಚಾಯ್ಸಸ್, ತುಂಬಾನೇ ಚಾಯ್ಸಸ್ ಇದೆ, ತುಂಬಾನೇ ಆಪ್ಷನ್ಸ್ ಇದೆ. ಆದರೆ ಈ ಒಂದು ವ್ಯಕ್ತಿಗೆ ಆ ಚಾಯ್ಸಸ್ನ ಆಪ್ಷನ್ಸ್ನ ನಿಮ್ಮನ್ನ ಅವರು ಅಲ್ಲಿ ನೋಡಕ್ ಆಗ್ತಾ ಇಲ್ಲ. ನೀವು ಕೊಟ್ಟಿದಂತ ಪ್ರೀತಿ, ಅವ್ರು ಬೇರೆಯವ್ರು ತೋರಿಸೋಂಥ ಪ್ರೀತಿ ಅವ್ರಿಗೆ ವ್ಯತ್ಯಾಸ ಕಂಡು ಬರ್ತಾ ಇದೆ. ಸೊ ನೀವು ತೋರಿಸಿದಂಥ ಪ್ರೀತಿಲಿ ಯಾವುದೇ ರೀತಿ ಮೋಸ ಇರಲಿಲ್ಲ, ಕಪಟ ಇರಲಿಲ್ಲ, ಜೆಲಸ್ ಇರಲಿಲ್ಲ, ಸೆಲ್ಫಿಶ್ನೆಸ್ ಇರಲಿಲ್ಲ, ಸ್ವಾರ್ಥ ಇರಲಿಲ್ಲ. ಸೊ ತುಂಬಾ ಜನ ತೋರಿಸುವಂತ ಪ್ರೀತಿನಲ್ಲಿ ತುಂಬಾನೇ ಲೈಕ್ ಇವರಿಂದ ನನಗೇನು ಸಿಗತ್ತೆ ಅನ್ನೋ ಒಂದು ಪ್ರೀತಿಯ ಲಾಭಕ್ಕೋಸ್ಕರ ಪ್ರೀತಿ ಮಾಡುವಂತ ಜನಗಳು ಅವ್ರ ಸುತ್ತಮುತ್ತ ಇರ್ಬೋದು. ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಫ್ರಸ್ಟ್ರೇಷನ್ಗೆ ಈಡಾಗ್ತಾ ಇದ್ದಾರೆ, ಆಂಗ್ಸೈಟಿಗೆ ಈಡಾಗ್ತಾ ಇದ್ದಾರೆ. ಸೊ ನನ್ನ ಜೀವನದಲ್ಲಿ ನನ್ನ ಪ್ರೀತಿನ ನಾನು ಕಳ್ಕೊಂಡೆ ಅನ್ನೋದು ಅವ್ರಿಗೆ ಇವಾಗ ತುಂಬಾ ದುಃಖದಲ್ಲಿ ಇದ್ದಾರೆ. ಆಕ್ಚುಲಿ ಈ ಒಂದು ವ್ಯಕ್ತಿ ಖುಷಿಯಿಂದ ಇಲ್ಲ, ಸ್ಯಾಡ್ ಅಲ್ಲಿದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ ಸೊ
ಜೊತೆಗಿದ್ದಾಗ ನಿಮ್ಮ ಬೆಲೆ ಗೊತ್ತಾಗ್ಲಿಲ್ಲ, ಬಟ್ ನೀವು ಅವರಿಗೆ ಸಿಗಲ್ಲ ಅಂತ ಗೊತ್ತಾಗಿ ಅವ್ರು ಇವಾಗ ನಿಮ್ಮನ್ನ ಚೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ನೀವು ತುಂಬಾ ಜನಕ್ಕೆ ಹೇಳಿರ್ಬೋದು ಅವ್ರು ನನ್ನ ಲೈಫಲ್ಲಿ ಅಗತ್ಯ ಇಲ್ಲ ಅಂತ. ಸೊ ಅದನ್ನ ಅವ್ರು ಎಲ್ಲೋ ಒಂದು ಕಡೆ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಲೈಕ್ ನನ್ನ ವ್ಯಕ್ತಿ ನನ್ನಿಂದ ದೂರ ಆಗ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ, ಅವರು ನಂಗೆ ಮತ್ತೆ ಸಿಗಲ್ಲ ಅನ್ನೋ ಒಂದು ಫೀಲ್ ಏನಿದೆ, ಅವ್ರಿಗೇನು ಫೀಲ್ ಬರ್ತಾ ಇದೆ ಅದು ತುಂಬಾನೇ ಅವ್ರಿಗೆ ಇಂಥ ವ್ಯಕ್ತಿ ನಾನು ಕಳ್ಕೊಳ್ಬಾರ್ದಾಗಿತ್ತು, ಯಾಕೆ ಅವ್ರು ನನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ, ಅವ್ರು ಇವಾಗ ಯೋಚನೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡ್ತಾರೆ ಇನ್ನು ಮೇಲೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಗ್ಸ್ ಯು ಅ ಲಾಟ್ ಆ್ಯಂಡ್ ತುಂಬಾನೇ ಮಿಸ್ ಮಾಡ್ತಾರೆ. ಸೊ ಮಿಸ್ ಮಾಡದೇ ಇರುವಂತಹ ಒಂದು ನಾನೇನು ಹೇಳ್ಬೋದು ಅಂತ ಅಂದರೆ, ಪ್ರತಿಯೊಬ್ಬರಿಗೂ ಅದು ಫೀಲ್ ಆಗುತ್ತೆ. ಲೈಕ್ ಪ್ರೀತಿ ಮಾಡುವಾಗ, ಪ್ರೀತಿ ಜೊತೆಲಿದ್ದಾಗ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ಬಟ್ ಪ್ರೀತಿ ದೂರ ಹೋಗ್ತಾ ಇದೆ, ಪ್ರೀತಿ ನನಗೆ ಸಿಗಲ್ಲ ಅಂತ ಅಂದಾಗ ಅದೇನು ಪ್ರೀತಿನ ಪಡ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ಓಡಾಟ ಇದೆ ಅಲ್ಲ, ಅದು ಇವಾಗ ನಿಮ್ಮ ಪರ್ಸನಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಐ ಥಿಂಕ್ ನೀವು ಕೂಡ ಇದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ನನ್ನ ವ್ಯಕ್ತಿ ಒಂದು ದಿನ ಆದರೂ ಒಂದು ಕ್ಷಣ ಆದರೂ ಅವ್ರು ನನ್ನ ಚೇಸ್ ಮಾಡಬೇಕು. ಇಷ್ಟು ವರ್ಷಗಳ ಕಾಲ ನಾನೇ ಅವ್ರ ಹಿಂದೆ ಹೋಗಿದ್ದೀನಿ, ಬಟ್ ಅವರೇ ನನ್ನ ಜೀವನದಲ್ಲಿ ಅವ್ರು ನನ್ನ ಹುಡ್ಕೊಂಡು ಬರಲಿ ಅನ್ನೋದು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿದ್ದರೆ ಖಂಡಿತ ಅದು ನೆರವೇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಸ್ವಲ್ಪ ಸಮಯ ಹಿಡಿಬೋದು, ಯಾಕಂತ ಅಂದರೆ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಒಂದು ಸ್ಲೋ ಎನರ್ಜಿ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ, ಬಟ್ ಖಂಡಿತ ಬರ್ತಾರೆ ಅಂತಲೇ ನಾನು ಹೇಳ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಕರ್ಮ ಯಾವತ್ತಿಗೂ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಸೊ ಅವರು ಇವತ್ತು ಕರ್ಮನ ಅನುಭವಿಸ್ತಾ ಇದ್ದಾರೆ. ಸೊ ಲೆಟ್ ದೆಮ್ ಸಫರ್ ಅಂತ ಹೇಳ್ತಾ, ಇದಾಗಿತ್ತು ನಿಮ್ಮ ಪಿಕ್ ಅ ಕಾರ್ಡ್ ರೀಡಿಂಗ್. ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬಿಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.